Hi guys, welcome back to my YouTube ಚಾನಲ್. ಈ ವಿಡಿಯೋದಲ್ಲಿ ನಾವು ನಿಮ್ಮ ನೇಮ್ ವೋಟರ್ ಲಿಸ್ಟಿಂದ ಡಿಲೀಟ್ ಆಗಿದೆಯೋ ಇಲ್ವೋ, ಇನ್ ಕೇಸ್ ಡಿಲೀಟ್ ಆಗಿದ್ರೆ ಏನು ರೀಸನ್ ಕೊಟ್ಟು ನಿಮ್ಮನ್ನು ಡಿಲೀಟ್ ಮಾಡಿದ್ದಾರೆ ಅಂತ ನೋಡೋಣ. ಈಗಾಗಲೇ ಕರ್ನಾಟಕದಲ್ಲಿ 1,11,00,000 ಮತದಾರರನ್ನು ಹಲವಾರು ಕಾರಣಗಳನ್ನು ಕೊಟ್ಟು ವೋಟರ್ ಲಿಸ್ಟಿಂದ ಡಿಲೀಟ್ ಮಾಡಿದ್ದಾರೆ. ಆ ಲಿಸ್ಟ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಲಿಸ್ಟ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂದರೆ, ನಿಮ್ಮ ಮೊಬೈಲ್ನ ಬ್ರೌಸರಿಗೆ ಹೋಗಿ CEO ಕರ್ನಾಟಕ ಅಂತ ಹೇಳಿ ಟೈಪ್ ಮಾಡಿ. ಇಲ್ಲಿ ಬರುವಂತಹ ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡಿ. ನಿಮಗೆ ಈ ರೀತಿ ಒಂದು ವೆಬ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಕೆಳಗೆ ಇಲ್ಲಿ ನೋಡಿದ್ರೆ ASDDO ಲಿಸ್ಟ್ ಅಂತ ಇದೆ. ಆ ಲಿಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ನಿಮಗೆ ಇಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ ವೈಸ್ ಲಿಸ್ಟ್ ಅವೈಲಬಲ್ ಆಗಿದೆ. ಸೊ ನಂದು ಬ್ಯಾಂಗ್ಳೂರ್ ಅರ್ಬನ್, ನಾನು ಬ್ಯಾಂಗ್ಳೂರ್ ಅರ್ಬನನ್ನು ಕ್ಲಿಕ್ ಮಾಡ್ತೇನೆ. ಸೊ ಇನ್ ಕೇಸ್ ಏನಾದರೂ ನೀವು Gmail ಲಾಗಿನ್ ಆಗಿದ್ದರೆ ಅದು ನಿಮಗೆ ಯಾವ ಜಿಮೇಲ್ನ ಡ್ರೈವಿಗೆ ಓಪನ್ ಆಗಬೇಕು ಅಂತ ಹೇಳಿ ಕೇಳುತ್ತೆ. ಆ ಜಿಮೇಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದೇ ಜಿಮೇಲ್ ಲಾಗಿನ್ ಆಗಿರೋದ್ರಿಂದ ಏನು ಕೇಳಿಲ್ಲ. ಸೊ ಇಲ್ಲಿ ಯಾವ ಕಾನ್ಸ್ಟಿಟ್ಯೂಯೆನ್ಸಿ ನಿಮ್ಮದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ವಿಧಾನಸಭಾ ಕ್ಷೇತ್ರನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದು ಯಶವಂತಪುರ ಬರುತ್ತೆ. ಇಲ್ಲಿ ಎಷ್ಟೊಂದು ಲಿಸ್ಟ್ ಇದ್ದಾವೆ, ಎಷ್ಟೊಂದು PDF ಇದರಲ್ಲಿ ನಿಮ್ಮದು ಯಾವುದು ಅಂತ ಹೇಗೆ ತಿಳ್ಕೊಳ್ಳೋದು ಅಂತಂದರೆ, ನೀವು ಈಗಾಗಲೇ ಎನಾಮರೇಷನ್ ಫಾರ್ಮ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ದೀರಲ್ಲ, ಆ ಫಾರ್ಮ್ನಲ್ಲಿ ಮೇಲ್ಗಡೆ ಕ್ರಮ ಸಂಖ್ಯೆ ಅಂತ ಇರುತ್ತೆ. ಆ ಕ್ರಮ ಸಂಖ್ಯೆ ಕೆಳಗಡೆ ಭಾಗ ಸಂಖ್ಯೆ ಅಂತ ಇರುತ್ತೆ. ಆ ಭಾಗ ಸಂಖ್ಯೆನ ನೀವು ನೋಡಿ ಈ PDF ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ 35, 36 ಏನಿದೆ, 153 ಆದಮೇಲೆ ಅದ್ರ ಮುಂದಿನ ಸಂಖ್ಯೆ ಏನಿದೆ 36, 37, 38 ಅದು ನಿಮ್ಮ ಒಂದು ಭಾಗ ಸಂಖ್ಯೆ ಅಥವಾ ಪಾರ್ಟ್ ನಂಬರ್ ಆಗಿರುತ್ತೆ. ನಿಮ್ಮದು ಯಾವ ಪಾರ್ಟ್ ನಂಬರ್ ಆಗಿರುತ್ತೋ ಅಥವಾ ಭಾಗ ಸಂಖ್ಯೆ ಆಗಿರುತ್ತೋ ಅದನ್ನು ನೋಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನೀಗ ಯಾವುದೋ ಒಂದು ಕ್ಲಿಕ್ ಮಾಡ್ತೀನಿ. ಸೊ ಈ ಒಂದು ಡ್ರಾಫ್ಟ್ ಲಿಸ್ಟ್ ನನಗೆ ಬರುತ್ತೆ. ಸೊ ನೀವೀಗ ನೋಡ್ಬೋದು ಈ ಡ್ರಾಫ್ಟ್ ಲಿಸ್ಟಲ್ಲಿ ಏನು ರೀಸನ್ ಕೊಟ್ಟು ತೆಗ್ದಿದ್ದಾರೆ ಅಂತ ತಿಳ್ಕೊಬೋದು. ಪರ್ಮನೆಂಟ್ಲಿ ಶಿಫ್ಟೆಡ್, EF ರೆಫ್ಯೂಸ್ಡ್, ಡೆತ್, ಹೀಗೆ ಸುಮಾರು ರೀಸನನ್ನು ಕೊಟ್ಟು ನಿಮ್ಮ ನೇಮನ್ನು ವೋಟರ್ ಲಿಸ್ಟಿಂದ ಹೊರಗೆ ತೆಗೆದಿರ್ತಾರೆ. ಇನ್ ಕೇಸ್ ನಿಮ್ಮ ನೇಮು ಮಿಸ್ ಆಗಿ ವೋಟರ್ ಲಿಸ್ಟಿಂದ ಡಿಲೀಟ್ ಆಗಿದ್ದರೆ ಅಥವಾ ಈ ಡ್ರಾಫ್ಟ್ ಲಿಸ್ಟಲ್ಲಿ ಇದ್ದರೆ ನೀವು ಅದನ್ನು ಮುಂದಿನ ದಿನಗಳಲ್ಲಿ ಕರೆಕ್ಷನ್ ಮಾಡ್ಕೋಬಹುದು. ಸೊ ಅದಕ್ಕೆ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಆ ಡಾಕ್ಯುಮೆಂಟ್ನ ನಾನಿಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ 12 ಡಾಕ್ಯುಮೆಂಟ್ಗಳು ಹೇಳಿದ್ದಾರೆ. ಅಂದರೆ 12 ಡಾಕ್ಯುಮೆಂಟ್ಸ್ ಬೇಕಾ ಅಂದರೆ 12 ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ. ಈ 12 ಡಾಕ್ಯುಮೆಂಟ್ಸಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮನ್ನು ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹೇಳಿ ಡ್ರಾಫ್ಟ್ ಲಿಸ್ಟಿಗೆ ಹಾಕಿದರೆ, ವೋಟರ್ ಲಿಸ್ಟಿಂದ ಡಿಲೀಟ್ ಮಾಡಿದರೆ ನಿಮಗೆ ವಾಸಸ್ಥಳ ಪ್ರಮಾಣ ಪತ್ರ ಅಥವಾ ನಿಮ್ಮ ಮನೆಯ ಒಂದು ಪ್ರಮಾಣ ಪತ್ರ ಬೇಕಾಗಿರುತ್ತೆ. ಬಿಕಾಸ್ ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ವಾಸಸ್ಥಳದ ಪ್ರಮಾಣ ಪತ್ರ ಬೇಕಾಗಿರುತ್ತೆ. ಹಾಗೆ ಒಂದೊಂದು ರೀಸನಿಗೆ ಒಂದೊಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಸೊ 12ರಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟು ಇದ್ದರೆ ಸಾಕಾಗಿರುತ್ತೆ. ಅಂದರೆ ನಿಮ್ಮ ರೀಸನಿಗೆ ತಕ್ಕ ಹಾಗೆ ಆ ಡಾಕ್ಯುಮೆಂಟ್ ಇರಬೇಕು. ಸೊ ತಪ್ಪದಿರ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ವೈಸ್ನ ಸೆಲೆಕ್ಟ್ ಮಾಡಿಕೊಂಡು ಈ PDF ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಯಾರಾದರೂ ನೇಮ್ ಈ ಡ್ರಾಫ್ಟ್ ಲಿಸ್ಟಲ್ಲಿದ್ದರೆ ನಿಮಗೆ ಯೂಸ್ಫುಲ್ ಆಗುತ್ತೆ.
ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಇದೇ ರೀತಿಯ ವಿಡಿಯೋಸಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಥ್ಯಾಂಕ್ ಯು.